ವೆಲ್ಕಮ್ ಬ್ಯಾಕ್. ಭಾರತದ ಸಾಲ ಎಷ್ಟಾಗಿದೆ ಹೇಳ್ತೀನಿ. ಅದರ ನಡುವೆ ನಾನು ರಾಹುಲ್ ಗಾಂಧಿ 5 ಸ್ಥಳಗಳಿಂದ ಸ್ಪರ್ಧೆ ಮಾಡ್ತಾರೆ. 2 ಸ್ಥಳ ಕರ್ನಾಟಕದ್ದು ಅಂತ ಹೇಳಿದಾಗ ತುಮಕೂರು ಮತ್ತು ಕೋಲಾರ ಅಂತ ಹೇಳಿದೆ. ಸ್ವಲ್ಪ ಕರೆಕ್ಷನ್, ಕೋಲಾರ ಅಲ್ಲ, ಕೋಲಾರದ ಎಸ್ ಸಿ ಕ್ಷೇತ್ರ ಆಗುತ್ತೆ, ಸ್ವಲ್ಪ ಮಿಸ್ಟೇಕ್ ಆಯಿತು. ಅದು ಚಿಕ್ಕಬಳ್ಳಾಪುರ ಅಂತ ಓದ್ಕೊಂಡಿದ್ದೇವೆ. ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಬಗ್ಗೆ ಗಮನ ಹರಿಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಉಳಿದದ್ದು ಅಮೇಥಿ, ಖಮ್ಮಂ ಮತ್ತು ತೆಲಂಗಾಣದ 2 ಕಡೆ ಮತ್ತು ಉತ್ತರ ಪ್ರದೇಶದ 1 ಕಡೆ. ಈಗ ಸಾಲದ ವಿಚಾರಕ್ಕೆ ಬರೋಣ. ನರೇಂದ್ರ ಮೋದಿಯವರು ಸಾಲ ಮಾಡಿದ್ದಾರೆ. ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದಿಡ್ತೀನಿ. ಹೇಗೆ ಭಾರತ ಸಾಲ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಭಾರತದ ಒಟ್ಟು ಸಾರ್ವಜನಿಕ ಸಾಲ ಮತ್ತು GDP ನಡುವಣ ಅನುಪಾತ 100ರ ಗಡಿ ಮೀರ್ತದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನು ನಿರಾಕರಣೆ ಮಾಡಿತ್ತು. ಸದ್ಯ ವಿವರಣೆ ನೀಡಿರುವ RBI ಹಣಕಾಸು ನಿಧಿಯ ಮುನ್ನೋಟಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ಭಾರತದ ಆರ್ಥಿಕತೆ ಇರಲಿದೆ ಅಂತ ಹೇಳಿದೆ. ಸಾಲ ಮತ್ತು GDP ಅನುಪಾತ ಕೂಡ ಕಡಿಮೆಯಾಗಲಿದೆ ಅಂತೇಳಿ ಭರವಸೆ ವ್ಯಕ್ತಪಡಿಸಿದೆ. ಆದರೆ ಹಿಂದಿನ 22 ವರ್ಷಗಳಲ್ಲಿ ದೇಶದ ಸಾಲದ ಸ್ಥಿತಿಗತಿ ಕೆಟ್ಟದ್ದಾಗಿದೆ ಎನ್ನುವುದನ್ನು ಕೇಂದ್ರ ಸರ್ಕಾರದ್ದೇ ದಾಖಲೆಗಳು ಹೇಳ್ತಾ ಇದೆ. ಹಾಗಿದ್ರೆ ಬನ್ನಿ, ತುಂಬ ಜನ ಕೇಳಿದರು ಯಾಕೆ ನೀವು ಸಾಲದ ಬಗ್ಗೆ ಮಾತಾಡಲ್ಲ ಅಂತ. ಹಾಗಿದ್ರೆ ನರೇಂದ್ರ ಮೋದಿ ಸಾಲಗಾರರ 10 ವರ್ಷದಲ್ಲಿ UP ಅವಧಿಯಲ್ಲಿ ಏನಾಗಿತ್ತು, ನರೇಂದ್ರ ಮೋದಿ ಅವಧಿಯಲ್ಲಿ ಏನಾಗಿತ್ತು, ಅಕ್ಯುರೇಟ್ ಮಾಹಿತಿ ನಿಮ್ಮ ಮುಂದೆ. 2009-2010 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಭಾರತದ ಒಟ್ಟು ಸಾಲ 35.15 ಲಕ್ಷ ಕೋಟಿ 35.15 ಲಕ್ಷ ಕೋಟಿ. 2011-12 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಭಾರತದ ಸಾಲ 44.68 ಲಕ್ಷ ಕೋಟಿ. ಒನ್ಸ್ ಅಗೇನ್ 2013-14 ಸ್ವತಃ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಭಾರತದ ಅಂದರೆ UPA 2ನೇ ಅವಧಿ ಪೂರ್ಣಗೊಳ್ಳುವಂಥ ಸಂದರ್ಭದಲ್ಲಿ 55.87 ಲಕ್ಷ ಕೋಟಿ. ಅಂದರೆ 1947ರಿಂದ 2014 ತನಕ 57.87 ಲಕ್ಷ ಕೋಟಿ. ಈಗ ಶುರುವಾಗುತ್ತೆ NDA ಅವಧಿ. 2015-16 ಭಾರತದ ಸಾಲ 68.71 ಲಕ್ಷ ಕೋಟಿಗೆ ಏರಿಕೆಯಾಗುತ್ತೆ. 82.32 ಲಕ್ಷ ಕೋಟಿಗೆ ಏರಿಕೆ ಆಗುತ್ತೆ. 2019-20 ಅಂದರೆ 2ನೇ ಅವಧಿ. ಇದು ಮೊದಲನೇ ಅವಧಿ ಮುಗಿದಾಗ 82.32 ಲಕ್ಷ ಕೋಟಿಗೆ ಬಂದಿರುತ್ತೆ. 2ನೇ ಅವಧಿಯ NDA 2ನೇ ಅವಧಿಯ ಪ್ರಥಮ ವರ್ಷ 2019-20 100.18 ಲಕ್ಷ ಕೋಟಿ. 21-22 135.87 ಲಕ್ಷ ಕೋಟಿ. 2021-22 135.87 ಲಕ್ಷ ಕೋಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. 2023-24 168.72 ಲಕ್ಷ ಕೋಟಿ ಏರಿಕೆ ಆಗುತ್ತೆ ಭಾರತದ ಸಾಲ. 24-25 ಅವಧಿಗೆ ಅಂದಾಜು 183.67 ಲಕ್ಷ ಕೋಟಿಗೆ ಏರಿಕೆಯಾಗಲಿದೆ ಭಾರತದ ಸಾಲ. ಹಾಗಿದ್ರೆ ಬನ್ನಿ, UPA 2 ಬಂದಾಗ ಅಂದರೆ 2004ರಲ್ಲಿ ಭಾರತದ ಸಾಲ ಎಷ್ಟಿತ್ತು? UPA 2 2004ರಲ್ಲಿ ಭಾರತದ ಸಾಲ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಾಗ ಎಷ್ಟಿತ್ತು? ಆಗ 31.35 ಲಕ್ಷ ಕೋಟಿ ಭಾರತದ ಸಾಲ ಇತ್ತು. UPA 2 ಮುಗಿದಾಗ ಎಷ್ಟಿತ್ತು? 2014ರಲ್ಲಿ ಮುಗಿಯುತ್ತೆ. ಆಗ ಭಾರತ ಸಾಲ 10 ವರ್ಷಗಳ ನಂತರ 55.87 ಲಕ್ಷ ಕೋಟಿಗೆ ಏರಿಕೆ ಆಗಿರುತ್ತೆ. UPA 2 ಮುಗಿದಾಗ, ಮನಮೋಹನ್ ಸಿಂಗ್ ಅವರು ಕೆಳಗಿಳಿದಾಗ ಭಾರತ ಸಾಲ ಇಷ್ಟು 55.87 ಲಕ್ಷ ಕೋಟಿ. ಮೋದಿ ಬಂದಾಗ ಎಷ್ಟಿರುತ್ತೆ? 55.87 ಲಕ್ಷ ಕೋಟಿ ಎಷ್ಟಿರುತ್ತೆ ಸಾಲ? ಇಷ್ಟಿರುತ್ತೆ ಸಾಲ. 5 ವರ್ಷದಲ್ಲಿ ಆ ಸಾಲ 90.56 ಲಕ್ಷ ಕೋಟಿಗೆ ಏರಿಕೆ ಆಗುತ್ತೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ. ಆ್ಯಂಡ್ NDA 2ರ ಅವಧಿಯಲ್ಲಿ ದೇಶದ ಸಾಲ ಗಣನೀಯವಾಗಿ ಏರಿಕೆಯಾಗುತ್ತೆ. 90 ಲಕ್ಷ ಕೋಟಿ ಇದ್ದದ್ದು ಮುಂದಿನ 5 ವರ್ಷಗಳಲ್ಲಿ ಇಲ್ಲಿಯ ತನಕ 168 ಲಕ್ಷ ಕೋಟಿಗೆ ತಲುಪಿದೆ ಸಾಲ. NDA ಅವಧಿಯಲ್ಲಿ 2 ಪಟ್ಟು ಏರಿಕೆಯಾಗಿದೆ ಭಾರತದ ಸಾಲ. ಇದನ್ನು ಹೇಳಿದ್ದು
ಆರ್ ಬಿ ಐ ಹೇಳಿದೆ. ಈಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ? 11-12ರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 58,255 58,255 58,255 ಇತ್ತು. 58,255 ರೂಪಾಯಿ. ಈಗ 2022-23ರಲ್ಲಿ ಪ್ರತಿಯೊಬ್ಬನ ಸಾಲ, ತಲೆಯ ಮೇಲೆ ಸಾಲ, ನಮ್ಮೆಲ್ಲರ ತಲೆಯ ಮೇಲೆ, ಒಬ್ಬೊಬ್ಬನ ತಲೆಯ ಮೇಲೆ 1,17,000 ಸಾಲ ಇದೆ.